ಇಲ್ದಿದ್ದಾಗ ನನ್ ಮನೆಗೆ ನುಗ್ಗಿದ ಕಚಡಗಳು. ಮರ್ಯಾದೆ ಇಲ್ಲ ಅಂದ್ರೆ ಮನುಷ್ಯನಾಗಿರಲ್ಲ. ನೀವು ಮನುಷ್ಯರು ಅಲ್ಲ, ಇದು ಮನೇನೂ ಅಲ್ಲ ಅಂತಾನೆ ನಾನ್ ನನ್ನ ಮನುಷ್ಯತ್ವನ ಬಿಟ್ಟು ಬಂದಿರೋದು. ಯಾರೋ ನೀನು? ಕೃಷ್ಣ, ಗೋಪಾಲಕೃಷ್ಣ. ಓ, ಗೋಕುಲಾಷ್ಟಮಿ ದಿವಸ ಬೆಣ್ಣೆ ತಿನ್ನೋದಕ್ ಬಂದ್ಯಾ? ನಿನಗೋಸ್ಕರ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ವಿ ನಿನ್ನ ಹಲ್ಲು ಉದ್ರಸಕ್ಕೆ. ಹಲ್ಲು ಉದ್ರಿಸ್ತೀಯ? ಲೇ, ಬಿಲಾ ತೋಡೋ ಇಲಿ ತರ ನಾನಿಲ್ದಿದ್ದಾಗ ನಮ್ಮ ಮನೆಗೆ ನುಗ್ಗಿ ನಮ್ಮ ಅಣ್ಣ ಅದ್ಗೆ ಅವಮಾನ ಮಾಡಿದ್ದೀರಲ್ಲ, ಉದ್ರೋದು ನಿಮ್ ಹಲ್ಗಳಲ್ಲ, ನಿಮ್ಮ ತಲೆಗಳು. ಈ ಕೃಷ್ಣನ್ಗೆ ಕೊಳಲು ಬಾರ್ಸಕ್ಕೂ ಬರುತ್ತೆ, ಕತ್ ಹಾರ್ಸಕ್ಕೂ ಬರುತ್ತೆ. ಹಾರ್ಸೋಕೆ ಮಾರಿ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿರೋ ಕುರಿಗಳಲ್ಲ ನಾವು, ಕಟಕರು. ಇವತ್ತು ಗೋಕುಲಾಷ್ಟಮಿ. ನೀನ್ ಈ ಮನೇಲಿ ಕಾಲಿಟ್ಟಿರೋ ಗಳಿಗೆ ಚೆನ್ನಾಗಿದೆ ನೋಡು. ಕಣ್ಣುಗಳನ್ನೆಲ್ಲ ಪೂಜೆಗಿಟ್ಟಿದೀವಿ, ಇಲ್ದೆ ಹೋಗಿದ್ರ. ಅಯ್ಯ ಅಪ್ಪ, ನಿಮ್ ಮನೆಗೆ ಬಂದು ನಿಮ್ ಅತ್ತಿಗೆಗೆ ನನ್ನ ತಮ್ಮ ತಾಳಿ ಕಟ್ತಾನೆ ಅಂತ ಹೇಳಿದ್ದಕ್ಕೆ ನಿಂಗೆ ಇಷ್ಟು ಉರಿತಾ ಇದೆಯಲ್ಲ. ಈ ಮನೆ ತೊಟ್ಲಿಂದ ಕಾಲೇಜ್ ಮೆಟ್ಲವರೆಗೂ ಅಪ್ಕೊಂಡು ಬೆಳೆಸಿರೋ ನನ್ನ ತಂಗಿಗೆ ಪ್ರೀತಿ ಪ್ರೇಮದ ಗಾಳ ಹಾಕಿ ತಾಳಿ ಕಟ್ಟೋಕ್ ಹೊರಟಿದ್ಯಲ್ಲ, ನಮಗಿನ್ನೆಷ್ಟು ಉರಿಬೇಕು? ಪ್ರೀತಿನ? ನಾನಾ? ಯಾರನ್ನ? ಅಮ್ಮ ಪ್ರಿಯ, ಇವನ್ನೇ ತಾನೆ ನೀ ಪ್ರೀತಿಸ್ತಾ ಇರೋದು? ನಾನು ನಿನ್ನ ಯಾವತ್ತಾದ್ರೂ ಮೀಟ್ ಮಾಡಿ ಮಾತಾಡಿದ್ದೀನಾ? ಲವ್ ಲೆಟರ್ ಬರ್ದಿದ್ದೀನಾ? ಇಲ್ಲ ಪಾರ್ಕ್ ಸಿನಿಮಾ ಅಂತ ನಿನ್ ಜೊತೆ ಸುತ್ತಾಡಿದ್ದೀನಾ? ಇಲ್ಲ ಐ ಲವ್ ಯು ಅಂತ ಹೇಳಿದ್ದೀನಾ? ಇಲ್ಲ. ಇಲ್ಲ ತಾನೆ? ಮತ್ತೆ ಯಾಕೆ ಇವ್ರ ಹತ್ರ ಎಲ್ಲ ಸುಳ್ಳು ಹೇಳಿದ್ಯಾ? ನನಗೆ ಬೇರೆ ದಾರಿನೇ ಇರಲಿಲ್ಲ. ನಮ್ಮ ಅಣ್ಣಂದ್ರು ಫಿಕ್ಸ್ ಮಾಡಿರೋ ಮದುವೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಸುಳ್ಳು ಹೇಳಬೇಕಾಯ್ತು. ವಾಹ್, ಕೋರ್ಟ್ನಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಸತ್ಯನ ಹೇಳ್ತೀನಿ ಅನ್ನೋರು ಕೂಡ ಇಷ್ಟು ರಾಜಾರೋಷವಾಗಿ ಸುಳ್ಳು ಹೇಳಲ್ಲ. ನೀನ್ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರೀತಿ ಅನ್ನೋ ಪವಿತ್ರವಾದ ಹೆಸರನ್ನ ಉಪಯೋಗಿಸ್ಕೊಂಡಿದ್ಯಲ್ಲ, ಅದ್ರ ಬೆಲೆ ಗೊತ್ತೇನೆ ನಿನ್ಗೆ? ಪ್ರೀತಿ ಯಾರ ಬಲವಂತಕ್ಕೂ ಹುಟ್ಟಲ್ಲ, ಅದು ತಾನಾಗಿ ಹುಟ್ಟುವಂಥದ್ದು. ಇವಳಿಗಂತೂ ನಾಲ್ಗೆ ಹದಗೆಟ್ಟಿತ್ತು. ಕೇಳೋ ನಿಮ್ ಕಿವಿಯನ್ ಕ್ಯೂಡಾಗಿತ್ತ? ನೋಡೋ ನಿಮ್ ಕಣ್ಣೇನ್ ಕುರುಡಾಗಿತ್ತ? ಅಥವಾ ನಿಮ್ಗಳ ಬುದ್ಧಿ ಹೇಸ್ಕೆ ತಿನ್ನಕ್ ಹೋಗಿತ್ತ? ದೇವಸ್ಥಾನದಂತ ಮನೆಗೆ ನುಗ್ಗಿ ದೇವರಾಗಿರೋ ನಮ್ಮ ಅಣ್ಣಾತ್ಗೆ ಅವಮಾನ ಮಾಡಿದಿರಲ್ಲ, ನಿಮಗೇನ್ ಶಿಕ್ಷೆ ಕೊಡ್ಬೇಕು? ಇದೇ ಕೊನೆ. ನಡೆದಿದ್ದೆಲ್ಲ ಆಕಸ್ಮಿಕ, ಅಚಾತುರ್ಯ ಅಂತ ಇಲ್ಲಿಗೆ ಮರ್ತ್ಬಿಟ್ರೆ ಸರಿ. ಅದನ್ ಬಿಟ್ಟು ಬುದ್ಧಿ ಕಲಿಸ್ತೀನಿ, ಮುಹೂರ್ತ ಇಡ್ತೀನಿ ಅಂದ್ರೆ ಅದೇ ಮುಹೂರ್ತದಲ್ಲಿ ನಿಮ್ 3 ಜನಕ್ಕೆ ಮೂಗ್ದಾರ ಹಾಕಿ ಬೇಲಿ ಆರ್ದಾರಂಗೆ ಗೂಟ ನಟ್ಬಿಡ್ತೀನಿ. ಈ ಕೃಷ್ಣ ಮಾತ್ನಲ್ಲಿ ಮಾತ್ರ ತುಂಟ, ಮೈ ಮೇಲ್ ಬಿದ್ರೆ ತುಂಬಾ ಒರ್ಟ, ತುಂಬಾ ಒರ್ಟ, ತುಂಬಾ ಒರ್ಟ. ಯಾರು? ನಾನು ಪ್ರಿಯಾ ಅಂತ. ನಿನ್ನೆ ನಿಮ್ಮ ಮನೆಗೆ ಬಂದು 3 ಜನ ಗಲಾಟೆ ಮಾಡಿದ್ರಲ್ಲ, ಅವ್ರ ತಂಗಿ ನಾನು. ನಮ್ಮ ಅಣ್ಣಂದ್ರು ನನಗೆ ಮದ್ವೆ ಫಿಕ್ಸ್ ಮಾಡಿದ್ರು, ಆದ್ರೆ ಆ ಮದ್ವೆ ನನಗಿಷ್ಟ ಇರಲಿಲ್ಲ. ಆ ಮದ್ವೆಯಿಂದ ತಪ್ಪಿಸ್ಕೊಳಕ್ಕೆ ಕೃಷ್ಣನ್ನ ಲವ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿದೆ. ಆ ಸುಳ್ಳೆ ಇಷ್ಟೊಂದು ರಾದ್ಧಾಂತ ಆಗತ್ತೆ, ನಿಮ್ ಮನಸ್ಸನ್ನ ಅದು ಸುಡುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಈಗ ಆ ಸುಟ್ಟಿರೋ ಗಾಯಕ್ಕೆ ಮುಲಾಮಚ್ಚಕ್ ಬಂದಿದ್ಯಾ? ಸದ್ಯ ಕ್ಷಮೆನ ಸತ್ ಮೇಲೆ ನಮ್ಮ ಹೆಣದ ಮುಂದೆ ಕೇಳಕ್ ಬರ್ಲಿಲ್ವಲ್ಲ? ಪ್ಲೀಸ್ ಕೃಷ್ಣ, ಹಾಗೆಲ್ಲ ಮಾತಾಡಬೇಡಿ. ನಿಮ್ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗ್ ಗೊತ್ತು. ದಯವಿಟ್ಟು ಇದನ್ನೆಲ್ಲ ಮರೆತು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಪ್ಲೀಸ್ ಕೃಷ್ಣ. ಕೃಷ್ಣ,
ಸಾರಿ ಕೃಷ್ಣ, ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್ ಕೃಷ್ಣ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ? ನೋ 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 ಐ ಆಮ್ ಸಾರಿ. ಅದನ್ನೇ ನಾನು ಕೇಳಿದ್ದು. ನಾನು ಹೇಳಿದ್ದು ನಿನಗಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಜೈ. ಏನ್ ಮಾಮು ರಿವರ್ಸ್ ಗೇರ್ ಆಗ್ತಿದ್ಯಾ? ನೀವೆಲ್ಲ ಒಟ್ಟಿಗೆ ಬಂದಿದ್ರ ಅಂದ್ರೆ ಏನೋ ವಿಷಯ ಇರುತ್ತೆ. ಏನ್ ಹೇಳಿ? ಗುರು, ಊರವ್ರಿಗೆಲ್ಲ ಐಡಿಯಾ ಕೊಟ್ಬಿಟ್ಟು ಅವ್ರನ್ನ ಉದ್ಧಾರ ಮಾಡ್ತೀಯ ನೀನು? ನಿನ್ನೆ ನಾಳ್ ಮಾಡ್ರದ್ ನಾನು. ಗುರು ಅವ್ನ್ ಫೇಸ್ ಕಟ್ ನೋಡ್ ಗುರು, ಶಾರುಖ್ ಖಾನ್ ತರ ಇದ್ದವನು ಶಿವಾಜಿನಗರ್ ಬಿಸ್ಮಿಲ್ಲಾ ಖಾನ್ ತರ ಆಗಿಲ್ಲ. ಅವ್ನ್ ಮುಖ ಇರೋದು ಹಂಗೆ ಕಣ. ಮಾಮು ಅವ್ನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದಾನೆ. ಹೌದಾ? ಕೈ ಕೊಡು. ಲೈಫಲ್ಲಿ ಒಂದ್ ಒಳ್ಳೆ ನಿರ್ಧಾರ ತಗೊಂಡಿದ್ದೆ ಕಣ. ಸರಿ, ಏನೋ ನಿನ್ ಪ್ರಾಬ್ಲಮ್? ಮಾಮು, ನಾನ್ ಪಿಂಕಿನ ಎಷ್ಟು ಲವ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅವಳು ನಿನ್ ಲವ್ ಮಾಡಲ್ವಲ್ಲ? ಬೇಡ, ಅವ್ಳನ್ನ ಲವ್ ಮಾಡೋದ್ ಬೇಡ. ಅವಳ ಜೊತೆ ಸಿನಿಮಾ ಬರೋದ್ ಬೇಡ. ಅವಳ ಜೊತೆ ಹೋಟ್ಲಿಗೆ ಬರೋದ್ ಬೇಡ. ಅವಳ ಜೊತೆ ಬೈಕಲ್ಲಿ ಪಾರ್ಕ್ ಹೋಗಿರ್ಕೊಂತ ಸುತ್ತೋದು ಬೇಡ. ಮತ್ತೆ ಅವಳ ಜೊತೆ ಒಂದೇ ಒಂದು ರಾತ್ರಿ. ಜೀಜಿ, ಅದೆಲ್ಲ ಅರೇಂಜ್ ಮಾಡಕ್ಕಾಗಲ್ಲ. ಓ ಮಾಮು, ಹಾ, ಅದೆಲ್ಲ ಕಣ. ಹಾ. ಅವಳ ಜೊತೆ ಒಂದೇ ಒಂದು ರಾತ್ರಿ ಊಟ ಮಾಡಿದ್ರೆ ಸಾಕು ಕಣ. ಥು, ಅದಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಹಾ ಮಾಮು, ಇಷ್ಟು ಮಾರಿ ಪುಣ್ಯ ಕಟ್ಕೊಡು. ಬೇಕಾದ್ರೆ ನಿಂದು, ಬೇಕಾದ್ರೆ ನಿಂದು. ಏಯ್! ಕಾಲ್ ಹಿಡ್ಕೊತೀನಿ ಕಣೋ. ಸರಿ ಸರಿ, ಮಾಡ್ತೀನಿ ಬಿಡು. ಲೈಫ್ ಅಂದ್ರೆ ಥ್ರಿಲ್ ಇರ್ಬೇಕು ಕಣೆ. ಹೌದು ಕಣೆ, ಆಗ್ಲೇ ಸಖತ್ ಮಜಾ ಮಾಡ್ಬೋದು. ಹಾಯ್ ಕೃಷ್ಣ, ಒಂದ್ ನಿಮಿಷ ನೀವ್ ಹೋಗ್ತಾರಿ, ಬರ್ತೀನಿ. ಓಕೆ ಬಾಯ್. ನೀವು ನನ್ನ ನಂಬಿದ್ರೆ ನಾವು ಕ್ಲಾಸ್ಗೆ ಹೋಗಕ್ಕಾಗಲ್ಲ ಕಣೆ. ಬಂದ್ರೆ ಬೇಗ. ಪಿಂಕಿ, ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ರಿಯಲಿ? ಹ್ಮ್. ಸದ್ಯ ಇವತ್ತಾದ್ರೂ ನಿನ್ ಕಣ್ ನನ್ ಮೇಲ್ ಬೀಳೋಷ್ಟು ಕರುಣೆ ತೋರಿಸ್ದಿಯಲ್ಲ. ನಾನ್ ನಿನ್ ಕರ್ದಿದ್ ವಿಷಯ ಏನಪ್ಪಾ ಅಂದ್ರೆ, ಏನ್ ಕೃಷ್ಣ? ನಮ್ ಜಗದೀಶ ಇದಾನಲ್ಲ, ಇದಾನೆ, ಅನ್ನಕ್ ದಂಡ ಭೂಮಿಗ್ ಭಾರ. ಅವನ್ ವಿಷಯ ಏನು ಬೇಡ, ನಮ್ ವಿಷಯ ಹೇಳು. ಅವನ ಹೆಸರು ಹೇಳಿದ್ರೇನೆ ನಿನ್ ಕೋಪ ಬರುತ್ತೆ ಅಂತ ನನ್ಗೆ ಗೊತ್ತು. ಆದ್ರೆ ಏನ್ ಮಾಡೋದು, ಹೇಳ್ದೆ ವಿಧಿ ಇಲ್ವೇ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯಾ, ಹೇಳು. ಪಿಂಕಿ, ಅದು ಅವನ್ ನಿನ್ ಜೊತೆ ಒಂದೇ ಒಂದ್ಸಲ. ಅವ್ನ್ಗೆಷ್ಟು ಕೊಬ್ಬಿರ್ಬೇಕು, ಅವನು ನನ್ ಮುಂದೆ ಬಂದ್ ಹೇಳಿ ಇದ್ರಲ್ಲೇ ಹೊಡಿತೀನಿ. ಅಯ್ಯಯ್ಯೋ, ನೀನ್ ಅನ್ಕೊಂಡಂಗೆ ಅಂತ ಕೆಟ್ಟ ಯೋಚನೆ ಅವನ್ಗಿಲ್ಲ. ನಿನ್ ಜೊತೆ ಒಂದ್ ಊಟ ಮಾಡೋ ಆಸೆ. ಅವನ್ ಜೊತೆನಾ? ಇಂಪಾಸಿಬಲ್. ನೋಡು ಪಿಂಕಿ, ಹುಡುಗರಿಗೆ ಸತ್ಯ ಹೇಳೋ ಆಸೆ, ಬಸರಿ ಹೆಂಗಸರಿಗೆ ಹುಳಿ ತಿನ್ನುವ ಆಸೆ, ಸಾವಿನ ದೌಡೆಯಲ್ಲಿರೋ ಇವನ್ಗೆ ನಿನ್ ಜೊತೆ ಊಟ ಮಾಡ್ಬೇಕು ಅನ್ನೋ ಆಸೆ. ಸಾವಿನ ದೌಡಿಲ್ಲ, ಅಂಥದ್ದೇನಾಗಿದೆ ಅವನ್ಗೆ? ಏಡ್ಸ್. ಇಂಥ ಥರ್ಡ್ ಕ್ಲಾಸ್ ಖಾಯಿಲೆ ಇರೋನು ನನ್ನ ಮನ್ಸಲ್ಲಿ ಇಟ್ಕೊಂಡಿದಾನಾ? ಛೀ! ಯಾಕೆ ಅಸಹ್ಯ ಪಟ್ಕೊಂತೀಯ? ಅದೇ ನಂಟ್ರೋಗ ಅಲ್ವಲ್ಲ. ಅವ್ರೂ ನಮ್ ತರನೇ ಟ್ರೀಟ್ ಮಾಡ್ಬೇಕು ಅಂತ ಟಿವಿಲೆಲ್ಲ ತೋರ್ಸಲ್ವಾ? ಅಥವಾ ಮುನ್ನಾಬಾಯಿ MBBS ಸಿನಿಮಾ ತರ ಸಾಯವನ್ ಮುಂದೆ ಕ್ಯಾಬ್ರೆ ಆಡೋ ಅಂತಾನ ಕರ್ದೆ. ಒಂದೇ ಒಂದು ಹೊತ್ತು, ಒಂದೇ ತುತ್ತು ಅಷ್ಟೇ. ಅವನ ಕೆಟ್ಟ ಚಟದಿಂದ ಈ ರೋಗ ಬಂದಿದ್ರೆ ನಾನೊಂದು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಒಬ್ಬ ಪೇಷಂಟ್ಗೆ ಬ್ಲಡ್ ಡೊನೇಟ್ ಮಾಡುವಂತ ಪುಣ್ಯ ಕೆಲಸ ಮಾಡುವಾಗ ಸಿರಿಂಜಿಂದ ಬಂದಿದ್ದು. ಗಲ್ ಶಿಕ್ಷೆ ಕೈದಿಗೂ ಕೊನೆ ಆಸೆ ಈಡೇರಿಸ್ತಾರೆ. ಸಾಯೋನ ಆತ್ಮ ಅಂತರ ಪಿಚಾಚಾಗಿ ಅಲಿಬಾರ್ದು ಅಂತಾನೆ ನಾನು ಬಂದಿನ್ ಕೇಳಿದ್ದು. ಹೋಗ್ಲಿ ಬಿಡು ಪಿಂಕಿ, ನಿನಗಿಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ಮಾಮ್ಸ್, ಐ ಆಮ್ ಸಾರಿ. ಬಾಯ್ ಪಿಂಕಿ. ಕೃಷ್ಣ, ಒಂದ್ ಸೆಕೆಂಡ್. ಅವನ ಜೊತೆ ಹೋಗ್ತೀನಿ. ಎಲ್ಲಿ, ಯಾವಾಗ, ಎಷ್ಟೊತ್ತಿಗೆ? ಅದನ್ನ ಅವನೇ ಕೇಳಿ ಹೇಳಿ. ಸರಿ. ಪಿಂಕಿ, ಅವನಿಗೆ ಏಡ್ಸ್ ಇರೋ ವಿಷಯ ಗೊತ್ತಾಗಬಾರ್ದು. ಯಾಕೆ? ನಾಳೆ ಸಾಯವನು ಇವತ್ತೇ ಸತ್ತೋಗ್ಬಿಡ್ತಾನೆ. ಓ ಪಾಪ, ಅವನಿಗೆ ವಿಷಯ ಗೊತ್ತಿಲ್ವಾ? ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಆಹಾ ಮಾಮು, ಜಗ್ಗನ್ಗೆ ಎಂತ ಐಡಿಯಾ ಕೊಟ್ಟು ಕಳ್ಳ. ಋಣ ಕಣ. ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕೋ ಅದನ್ನೇ ಮಾಡೋದು. ಹಲೋ. ಹಾಯ್ ಜಗ, ಬಾ ಬಾರೋ. ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನ ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ಇದ್ದೆ. ಆದ್ರೆ ನನ್ನ ಕೈ ಅಡಿಗೆ ರುಚಿ ನೋಡ್ಲಿ ಅಂತ ಮನೆಗೆ ಬರಕ್ ಹೇಳ್ದೆ. ನಿನ್ಗೇನ್ ಅಭ್ಯಂತರ ಇಲ್ಲ ತಾನೆ? ಓಕೆ. ಅಯ್ಯೋ, ಒಂದ್ ಮಿನಿಟ್. ಏನ್ ಜಗ, ಯಾಕೆ ನಿಂತಿದ್ಯಾ? ಬಾರೋ, ಬಾ 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 ಬಾ, ಕೂತ್ಕೋ.
ನೋಡು ನಿಂಗೆ ಇಷ್ಟ ಅಂತ ನನ್ ಕೈಯಾರ ನಾನೇ ತಂದೂರಿ ಚಿಕನ್ ಮಾಡಿದೀನಿ. ಚೆನ್ನಾಗಿಲ್ಲ ಅಂದ್ರೂ ನೀ ತಿನ್ಲೇಬೇಕು. ಪಿಂಕಿ, ನನಗೆ ತಂದೂರಿ ಚಿಕನ್ ಇಷ್ಟ ಅಂತ ನಿನಗೆ? ನೋಡು, ಒಬ್ಬ ವ್ಯಕ್ತಿ ನಮ್ಗೆ ಇಷ್ಟ ಆದ್ರೆ ಅವ್ರಿಗೆ ಏನೇನ್ ಇಷ್ಟ ಅಂತ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಏನಯ್ಯ ಇದು? ಕಬಾಬ್ ಸರ್. ಕಬಾಬ್ ಯಾವನ್ನೇ ಬೇಕಿದು? ನನಗೆ ಬೋಟಿ, ಕಲಿಜಾ, ಲಿವರು ಕಂಬಿಲ್ ಚುಚ್ಚಿ ಬೆಂಕಿಲ್ ಹಾಕಿ ಸುಡ್ತಾ ಇರ್ತಾರಲ್ಲ ಅದು ಬೇಕು. ಇದು ಯಾವನ್ಗೆ ಬೇಕು? ಅದು ಕಾಲೇಜ್ ಪಡೆ ಫುಟ್ಪಾತ್ ಅಲ್ಲಿ ಸಿಗೋದು. ನೀನ್ ಬುದ್ಧಿ ತೋರಿಸ್ಬಿಡ್ತಿಲ್ಲ. ನೀವಿಡಿ. ಚೆನ್ನಾಗಿದ್ಯಾ? ಏ ಜಗ ಮಮ್ಮ, ಪಾರ್ಟಿ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಮಮ್ಮ ಎಲ್ಲ ಸೇರಿದೀವಿ. ವಿ ಆರ್ ಎಂಜಾಯಿಂಗ್. ಕೃಷ್ಣ ಕೆಲ್ಕೊಂಡು ಕೊಡೋ. ಕೊಟ್ಟೆ. ಏನೋ ಜಗ, ಕೃಷ್ಣ, ಏನ್ ಮಾಡ್ತಿದ್ಯಾ? ಪಿಂಕಿ ಪಕ್ಕನೆ ಕೂತ್ಕೊಂಡು ಡಿನ್ನರ್ ಮಾಡ್ತಾ ಇದ್ದೀನಿ ಕಣ. ಹಾ, ಓಕೆ ಓಕೆ, ಎಂಜಾಯ್ ಎಂಜಾಯ್. ಕೃಷ್ಣ, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಕಣೋ. ಯಾವುದಕ್ಕೂ ಸಂಕೋಚ ಪಡ್ಕೊಳ್ಕೋಬೇಡ್ರು. ಪ್ಲೀಸ್ ಎಷ್ಟಾರಾಗ್ಲಿ ನಾ ಬಂದು ಕೊಡ್ತೀನಿ. ಎಂಜಾಯ್ ಮಾಡಿ. ಹಾ ಸರಿ ಕಣ, ಓಕೆ. ನೋಡ್ರಪ್ಪ, ಎಷ್ಟ್ ಬೇಕಾದ್ರೂ ತಿನ್ಬೋದಂತೆ, ಎಷ್ಟ್ ಬೇಕಾದ್ರೂ ಕುಡಿಬೋದಂತೆ. ಎಷ್ಟೇ ಆದ್ರೂ ಅವನೇ ಬಂದ್ ಬಿಲ್ ಕೊಡ್ತಾನಂತೆ. ಮಮ್ಮ ಹಾಗಾದ್ರೆ ತಲೆ ಮಾಂಸನು ಬೋಟಿ ತರಿಸ್ಬಿಡು. ಒಂದ್ ಸೆಕೆಂಡ್. ಹೊಟ್ಟೆ ಉರಿ ಪಡ್ಬೇಡ್ವೋ. ಜಗ್ಗನ್ ಟೈಮ್ ಚೆನ್ನಾಗಿದೆ, ಪಿಂಕಿ ಪಕ್ಕ ಕೂತಿದ್ದಾನೆ. ನಿನ್ ಟೈಮು ಚೆನ್ನಾಗಿದೆ, ಬೀರ್ ಬಾಟಲ್ ಮುಂದೆ ಕೂತಿಲ್ವಾ? ಏನ್ ಜಗ ಇದು? ಚಿಕ್ಕ ಮಕ್ಳ ತರ ತಡಿ, ತಿನ್ನೋಕ್ಕೂ ಬರಲ್ಲ. ಇರು, ನಾನ್ ತಿನ್ನಿಸ್ತೀನಿ. ತಿನ್ನು. ಒಂದು ನಿಮಿಷ. ಹೇಳೋ ಜಗ. ಕೃಷ್ಣ, ನನಗೀಗ ಆಗ್ತಿರೋ ಸಂತೋಷದಲ್ಲಿ ನೀನೇನಾದ್ರೂ ಇಲ್ಲಿದ್ದಿದ್ರೆ ನಿಂತಿಕ್ಲೇ ಬಾಗ. ಏ ಅದೆಲ್ಲ ಪರವಾಗಿಲ್ಲ ಬಿಡ, ಅದನ್ನ ಸಪರೇಟ್ ಆಗಿ ನಾವು ಪಾರ್ಟಿ ಮಾಡೋಣ. ಓಕೆ ಓಕೆ. ಹೇ ಪಿಂಕಿ, ಪಿಂಕಿ, ಸಂತೋಷವಾಗಿರೋ ಟೈಮಲ್ಲಿ ಯಾಕೆ ಅಳ್ತಾ ಇದೆಯಾ? ಏನೂ ಇಲ್ಲ, ಅದ್ ಬಿಡು. ನೀನ್ ತಿನ್ನು. ಇಲ್ಲ, ನೀನ್ ಯಾಕೆ ಅಳ್ತಿದ್ಯಾ ಅಂತ ಹೇಳೋ ತನಕ ನಾನು ತಿನ್ನಲ್ಲ. ಇನ್ 2 ದಿನದಲ್ಲಿ ನೀನ್ ಸಾಯ್ತಿ ಅಂತ ಗೊತ್ತಾದ್ಮೇಲೂ ನಾನು ಹೇಗೋ ಸಂತೋಷವಾಗಿರ್ಲಿ. ಏನ ನಾನು ಸಾಯ್ತೀನ? ಏಯ್, ಏನ್ ಹೇಳ್ತಿದ್ಯಾ ನೀನು? ನಿನ್ಗೆ ಏಡ್ಸ್ ಅಂತೆ. ಇನ್ನೊಂದ್ 2 ದಿನದಲ್ಲಿ ನೀನ್ ಸತ್ತು ಹೋಗ್ತೀಯಂತೆ. ಏಡ್ಸಾ? ಯಾವ ನನ್ನ ಮಗ ಹಾಗಂದಿದ್ದು? ಕೃಷ್ಣ, ನೀನ್ ನನ್ ಜೊತೆ ಊಟ ಮಾಡ್ಬೇಕು ಅನ್ನೋದೇ ನಿನ್ ಕೊನೆ ಆಸೆ ಅಂತೆ. ಅದಕ್ಕೆ ಊಟ ಕರೆದಿದ್ದು. ಹಲೋ ಹಲೋ ಮಾಮ, ಹೇಳ. ಜಗ್ಗ ಮಾಮ, ನಿನ್ ದಯೆಯಿಂದ ಹೊಟ್ಟೆ ತುಂಬ ಕೊಡ್ತಿದೀವಿ ಕಣ. ಇವ್ರಂತ ಟೈಟು. ಅವ 3200 ರೂಪಾಯಿ ಬಿಲ್ ಬಂದಿದೆ, ಬೇಗ ಬಂದು ಕೊಟ್ಬಿಡ. ಕೃಷ್ಣ ಹೇಳ್ರೋ. ಅದು ಇಲ್ಲೆಲ್ಲ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ಬಡ್ಡಿ ಮಕ್ಳ, ನನಗೆ ಏಡ್ಸಿದೆ. ಇನ್ 2 ದಿವಸ ಸತ್ತೋಗ್ತೀನಿ ಅಂತ ಊರ್ ತುಂಬಾ ಪುಕಾರ್ ಮಾಡ್ತಿದ್ದೀರಾ. ಏಡ್ಸ? ಯಾರು ಹೇಳಿದ್ದು? ನಮ್ ತಾಯಣಗೂ ನಾನು ಹೇಳಿದ ಕಣಮ್ಮ. ನಾವು ಬಂದು ಬಿಲ್ ಕೊಟ್ಬಿಡ, ನಿನ್ ಸಮಯ ಹೇಳ್ತೀನಿ. ಇಲ್ಲೂ ಇಲ್ಲ, ನಿಮ್ ಇಲ್ಲ. ಹೇಯ್ ಹೊರಡ. ಯಾಕೋ, ಏನಾಯ್ತು? ಸರಿಯಾಗಿ ಜಡ್ದ. ನನಗೆ ಏಡ್ಸಿದೆ ಅಂತೆ. ಜಗ, ಕೂಲ್ ಡೌನ್, ಟೇಕ್ ಇಟ್ ಈಸಿ, ಓಕೆ? ಜಗ್ಗ ಬಿಲ್ ಕೊಡಕ್ ಬರಲ್ಲ ಸರ್, ಬೇಗ ಬಿಲ್ ಕೊಡಿ. ಯಾವ ಕೃಷ್ಣ ಬರ್ಲಿ, ಕೊಡ್ತೀವಿರೋ. ಕೃಷ್ಣನ? ಕೃಷ್ಣನೂ ಇಲ್ಲ, ಯಾರು ಇಲ್ಲ, ಎಲ್ಲ ಹೊರಟಾದ್ರು. ಕೃಷ್ಣ ಹೋಗ್ಬಿಟ್ನ. ಜರಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾಕ್ರೋ? ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತ ಒಂದು ಹಾಡು ಕೇಳಿದ್ದೆ. ಅದ್ ನಿನ್ನೋಡೆ ಬರ್ದಿದ್ದು ಅಂತ ನನಗೆ ಇವತ್ತು ಗೊತ್ತಾಯ್ತು. ಅಲ್ರಪ್ಪ, ಬಾತ್ರೂಮ್ಗೆ ಕೈ ತೊಳ್ಕೊಂಡ್ ಬರಷ್ಟಲ್ಲಿ ಎಲ್ಲೋ ಬಿಟ್ಟಿದ್ರಿ ನೀವೆಲ್ಲ? ಏನಂದ್ರೆ? ದುಡ್ಡೇನಾದ್ರೂ ಶಾರ್ಟೇಜ್ ಆಯ್ತಾ? ಬಾರ್ನವ್ರು ಕೊಟ್ಟು ಹೋದಾಗೆ ನಮ್ ವೋಲ್ಟೇಜ್ ಕಮ್ಮಿ ಆಗೋಯ್ತು. ಕೃಷ್ಣ, ಹಲೋ, ನನಗೆ ಏಡ್ಸ್ ಬಂದಿದೆಯಲ್ಲ, ನಾನು ಇವತ್ತು ನಾಳೆನೋ ಸಾಯ್ತೀನಲ್ಲ. ಅದು ನೀನ್ ಇಷ್ಟು ಸುಳ್ಳ ಅಂತ ನನಗೆ ಗೊತ್ತಿರ್ಲಿಲ್ಲ. ಮೇಡಮ್, ಒಂದ್ ನಿಮಿಷ. ನಾನು ಹೇಳಿದ್ದು ಅವ್ನು ಏಡ್ಸ್ ಬಂದು ಸಾಯ್ತಾನೇನೋ ಒಂದೇ ಒಂದು ಸುಳ್ಳು ಅಷ್ಟೇ. ಆದ್ರಿಂದ ನಾನು ಯಾರ ಮನೇನೂ ಹಾಳು ಮಾಡಿಲ್ಲ, ಯಾರ ಮನಸ್ಸು ನೋಯಿಸಿಲ್ಲ. ಆದ್ರೆ ನೀನ್ ಮಾಡಿದ್ದೇನು? ಇಷ್ಟ ಇಲ್ದಾರ ಮನೇಲಿ ಊಟ ಮಾಡಿಸಿದ್ದು,
ಅದು ನಿನ್ ಮನ್ಸಿಗೆ ನೀನ್ ಮಾಡ್ತಿರೋ ಮೋಸ ಅಲ್ವಾ? ಅಲ್ಲ, ಅದು ಇವನ್ ಮೇಲಿದ್ದ ಕರುಣೆ ಅಷ್ಟೇ. ಅದು ಕರುಣೆ ಅಲ್ಲ, ಪ್ರೀತಿ. ಇಷ್ಟು ದಿನ ಇವನ ದ್ವೇಷಿಸ್ತಿದ್ದೆ ತಾನೆ. ಅವ್ನ್ ಸಾಯ್ತಾನೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲಾನು ಮರೆತು ಇವನ ಊಟಕ್ಕೆ ಕರೆದಿಯಲ್ಲ, ಅದು ಕಣೆ ಪ್ರೀತಿ. ಪ್ರೀತಿ ಅನ್ನೋದು ಎರಡು ವ್ಯಕ್ತಿಗಳು ಇಷ್ಟಪಟ್ಟ ತಕ್ಷಣ ಸಿಗೋ ಅಂತದ್ದಲ್ಲ, ವ್ಯಕ್ತಿಗಳು ಮೆಚ್ಚೋ ಅಂತದ್ದು ಅಲ್ಲ, ಮನಸ್ಸಿನೊಳಗೆ ಅರ್ಥ ಆಗುವಂಥದ್ದು. ಮಾತಿಲ್ದೇ ಇದ್ರು ಮನಸ್ಸು ಮಾತಾಡುತ್ತೆ. ಇದೊಂಥರ ಪ್ರೀತಿ ಆದ್ರೆ ನಾವ್ ಇಷ್ಟಪಟ್ಟಿದ್ದು ಸಿಗದೆ ಇದ್ದಾಗ ಸಿಕ್ಕಿದ್ದನ್ನ ಇಷ್ಟಪಡೋದು ಹೇಗ್ ಜೀವನ ಅಂತೀವೋ, ನಾವು ಪ್ರೀತಿಸೋರ್ಗಿಂತ ನಮ್ಮನ್ ಪ್ರೀತಿಸೋರ್ಗೆ ಗೌರವಿಸೋದು ಒಪ್ಕೊಳ್ಳೋದು ಕೂಡ ಜೀವನಾನೇ. ಅಂತ ಹೃದಯವಂತಾನೆ ನಮ್ ಜಗ. ನಿನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನೀನೊಂದು ಪ್ರೀತಿಸ್ತಿದ್ಯಾ, ಅದ್ ನಿನ್ ಗೊತ್ತಾಗ್ತಿಲ್ಲ. ನಿನ್ನ ಮನಸ್ಸನ್ನ ತಟ್ಟಿ ಎಬ್ಬರಿಸು, ಗೊತ್ತಾಗುತ್ತೆ. ಒಂದ್ ಹೆಣ್ಣಾಗಿ ನಾನಾ? ನೀನ್ ನನ್ನ ಅಪ್ರೋಚ್ ಮಾಡಿದಾಗ್ಲೂ ನೀನೊಂದು ಹೆಣ್ಣೆ. ನಿನಗೊಂದು ವಿಷಯ ಹೇಳ, ಗಂಡು ಎಲ್ಲಾದ್ರಲ್ಲೂ ಮುಂದೆ, ಪ್ರೀತಿ ವಿಷಯ ಬಂದಾಗ ಮಾತ್ರ ತುಂಬಾ ಹಿಂದೆ. ಅದು ಸಿಗ್ನಲ್ ಸಿಗೋ ತನಕ ಮಾತ್ರ. ಸಿಕ್ಕದ್ಮೇಲೆ ಫೈನ್ ಕಟ್ಟಿದ್ರು ಪರವಾಗಿಲ್ಲ ಅಂತ ರೂಲ್ಸೇ ಬ್ರೇಕ್ ಮಾಡ್ತೀವಿ. ಏನಂತೀಯ? ಮತ್ ಹೋಗು, ಮನ್ಸ್ ಖಾಲಿ ಇದ್ದಾಗನೆ ಮನೆ ಕಟ್ಕೊ. ಗುಡ್ ಲಕ್. ಕೃಷ್ಣ ಪರಮಾತ್ಮನ್ಗೆ ಜೈ! ಕೃಷ್ಣ ಪರಮಾತ್ಮನ್ಗೆ ಜೈ! ಕೃಷ್ಣ ಪರಮಾತ್ಮನ್ಗೆ ಜೈ! ಇವತ್ತು ಈ ಕಾಲೇಜ್ ಇಷ್ಟೊಂದು ಡಿಸಿಪ್ಲಿನ್ ಆಗಿದೆ ಅಂದ್ರೆ ಯಾಕೆ ಗೊತ್ತಾ? ನನಗೆಲ್ಲ ಗೊತ್ತು. ಹಿಂದೆ ಬಾರಯ್ಯ. ಯಾಕೆ? ಯಾರಾದ್ರೂ ನೋಡಿದ್ರೆ ನಿನ್ನೆ ಅವಳು ಗಂಡ ಅನ್ಕೋತಾರೆ. ಅನ್ಕೊಳ್ಳಿ ಬಿಡಿ, ಸತ್ಯವಾದ ಮಾತಾನೆ. ಸರ್ ನಮಸ್ಕಾರ ಸರ್. ತಗೊಳ್ಳಿ ಸರ್. ಏನು ಸರ್, ನಮ್ಮ ಮದ್ವೆ ದಯವಿಟ್ಟು ಬಂದು ಆಶೀರ್ವಾದ ಮಾಡ್ಬೇಕು. ನಾನ್ ಬರೋದಿಲ್ಲ. ಯಾಕೆ ಸರ್? ಬಾರಯ್ಯ. ಅಲ್ಲ, ಊರಲ್ಲಿರೋರ್ಗೆಲ್ಲ ಮದ್ವೆ ಆಗ್ತಾ ಇದೆ, ನಮ್ಮಿಬ್ಬರು ಮದ್ವೆ ಯಾವಾಗ? ನಿಮ್ ಫಸ್ಟ್ ವೈಫ್ ಬಗ್ಗೆ ಇವ್ರು ನೋಡಪ್ಪ, ನೀನು ಮದುವೆಗೆ ಬರ್ತೀವಿ, ಖಂಡಿತ ಆಶೀರ್ವಾದ ಮಾಡ. ಹತ್ರ ಬರ್ಬೇಡ ನೀನು. ಕರ್ಕೊಂಡು ಹೋಗಮ್ಮ ಇವನ್ನ. ಬರ್ತೀನಿ. Thank you so much. ಹಲೋ. ಹಾಯ್ ಪಿಂಕಿ. ಹಾಯ್. ಎಲ್ಲ ಜಗ ನಿನ್ ಗಂಡ ಅಲ್ಲಿದ್ದಾನೆ ನೋಡು. ಬಾರ. ಅವಯ್ಯೋ. ಹೌದು, ಪ್ರಿಯಾ ಎಲ್ಲಿ? ಅಲ್ಲೇ ಪ್ರಿಯಾ. ಕಂಗ್ರಾಚುಲೇಷನ್ ಪಿಂಕಿ. ಥ್ಯಾಂಕ್ ಯು. ಬರ ಹೋಗಿ ಅರೇಂಜ್ಮೆಂಟ್ ನೋಡೋಣ. ಬಾಬಾ. ಹಾಯ್ ಪ್ರಿಯಾ, ಹೌ ಆರ್ ಯು? ಕಮ್ ಆನ್. ಇರೋ ಆತ ಕೊಡ್ಬೇಡ. ಆಮೇಲೆ ನಗುವಂತ ಮೊದಲು ಕಾರ್ ಬಿಡಯ್ಯ. ಬೇಗ ಬಿಡ. ಎಷ್ಟೊತ್ತು ಮಾಡ್ತೀಯಾ? ಏನಕ್ಕಪ್ಪ ನೋಡ್ರಷ್ಟೇ. ಮೇಡಮ್, ಕಾಡು ಬಿಡು. ಸಾರಿ ಮೇಡಮ್. ಕೃಷ್ಣ, ಶೋ ಆಗಿದೆ. ಶೋ ಎಲ್ಲಾಗಿದೆ ಶೋ? ಏನೋ ಫಸ್ಟ್ ನೈಟ್ ಎಲ್ಲ ಹೆಂಗಿತ್ತು? ಕೃಷ್ಣ, ಥ್ಯಾಂಕ್ ಯು. ಕೃಷ್ಣ, ಈಗಲಾದ್ರೂ ಕ್ಷಮಿಸಿದ್ನಿ ಅಂತ ಹೇಳ್ಬೋದಲ್ಲ? ಕೃಷ್ಣ, ನಿನಗೆ ಸುಳ್ಳು ಹೇಳೋರ್ನ ಕಂಡ್ರೆ ಆಗೋದಿಲ್ಲ ಅಲ್ವಾ? ಇವತ್ತಿಗೂ ಸತ್ಯ ಹರಿಶ್ಚಂದ್ರನ್ ಕಥೆನ
ಎಲ್ರು ಯಾಕೆ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಗೊತ್ತಾ? ನಮ್ ಜೀವನದಲ್ಲಿ ಅದು ಇಲ್ಲದೆ ಇರೋದ್ರಿಂದ. ಸಾಯ್ತಾ ಇರೋ ಪೇಷಂಟ್ಗೆ ನಾನು ಔಷಧಿ ಕೊಟ್ಟು ಬದುಕಿಸ್ತೀನಿ ಅಂತ ಡಾಕ್ಟ್ರು ಸುಳ್ಳು ಹೇಳೋದಿಲ್ವಾ? ಸಣ್ಣ ಮಗುಗೆ ತಾಯಿ ಊಟ ಮಾಡಿಸುವಾಗ ಬೇಗ ಊಟ ಮಾಡು, ಚಂದ ಮಾಮನ ನಿನ್ ಜೊತೆ ಆಟ ಆಡಕ್ ಕರೆಸ್ತೀನಿ ಅಂತ ಸುಳ್ಳು ಹೇಳೋದಿಲ್ವಾ? ಜೀವನನ ನಡೆಸಬೇಕಾದ್ರೆ ಅನ್ನ ನೀರು ಗಾಳಿ ತರ ಸುಳ್ಳಿನ ಸಹಾಯನೂ ಅನಿವಾರ್ಯ ಕೃಷ್ಣ. ಯಾಕೆಂದ್ರೆ ಸತ್ಯದಿಂದ ಸಿಗದೆ ಇರೋ ಸಮಾಧಾನ ಸುಳ್ಳಿಂದ ಸಿಕ್ಕುತ್ತೆ. ಹೌದು ಕೃಷ್ಣ, ಅದನ್ನ ನೀನ್ ತಪ್ಪು ಅನ್ನೋದಾದ್ರೆ 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡುವಂತ ಗಾದೆ ಮಾತು ಹೇಳೋ ದೊಡ್ಡವ್ರನ್ನು ಮೊದಲು ಶಿಕ್ಷಿಸಬೇಕಾಗತ್ತೆ. ಧರ್ಮನ ಬಿಟ್ಟು ಮೋಸದಿಂದಾದ್ರೂ ಸರಿ ಯುದ್ಧನ ಗೆದ್ದು ನೀನು ಧರ್ಮ ಸಂಸ್ಥಾಪನೆ ಮಾಡು ಅಂತ ಹೇಳಿದ್ದು ನಿನ್ನ ಹೆಸರಿನ ಸೂತ್ರಧಾರಿನೇ ಕೃಷ್ಣ. ಸಣ್ಣ ಸಣ್ಣ ಸುಳ್ಳುಗಳಿಲ್ಲದೆ ಜೀವನನೇ ನಡೆಯೋದಿಲ್ಲ ಕೃಷ್ಣ. ಅವತ್ತು ನಾನು ಹೇಳಿದ ಸುಳ್ಳಲ್ಲೂ ನೀನೇ ಇದ್ದೆ, ನಿಜದಲ್ಲೂ ನೀನೇ ಇದೀಯಾ, ಯಾವತ್ತು ನೀನೇ ಇರ್ತೀಯ ಕೃಷ್ಣ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಕೃಷ್ಣ, ಐ ಲವ್ ಯು. ಪ್ರಿಯ ತಾನೊಂದು ಹೆಣ್ಣು ಅನ್ನೋದನ್ನೇ ಮರೆತು ಅಷ್ಟು ಜನರ ಎದುರುಗಡೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಕಿರ್ಚ್ಕೊಂಡ್ಲಲ್ಲ, ನಿನ್ಗೇನು ಅನಿಸ್ಲೇ ಇಲ್ವೇನೋ? ಇಷ್ಟಪಟ್ಟು ಸಿಗ್ತಾ ಇದ್ದಾಗ ಸಿಕ್ಕಿದನ್ನೇ ಇಷ್ಟಪಡೋದು ಜೀವನ ಅಂತ ಅವತ್ತು ಪಿಂಕಿಗೆ ಹೇಳ್ದೆ, ಈಗ ನೀನೇ ಹೀಗೆ ನಡ್ಕೊಂಡ್ರೆ? ಮನೇಲಿ ನಡೀತಾರೆ ಎಂಗೇಜ್ಮೆಂಟ್, ಅವಳಿಗೆ ಇಷ್ಟ ಇಲ್ಲ ಕೊಡು. ಇಲ್ಲದೆ ಇದ್ರೆ ನಿನ್ ಮೇಲೆ ಇಟ್ಟಿರೋ ಪ್ರೀತಿಗೆ ಯಾಕೋ ನೀರು ಹಾಕ್ಬಿಟ್ಟು ಕಳಿಸ್ತಾ ಇದ್ಲು. ಇಷ್ಟ ಇಲ್ದಾರೋ ಒಂದ್ ಜೊತೆ ಇದ್ದು ತಮ್ಮ ಜೀವನನ ಹಾಳು ಮಾಡ್ಕೊಂಡಿರೋನ ನಾವು ಎಷ್ಟೋ ಜನರು ನೋಡಿದೀವಿ. ಆ ಲಿಸ್ಟಲ್ಲಿ ಪ್ರಿಯನೂ ಸೇರಿಸ್ತೀಯೇನೋ? ನೋ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದೆ, ನೀನು ಅವಳ ಮನೆಗೆ ಹೋಗಿ ಗಲಾಟೆ ಮಾಡಿದ್ಯಾಕೆ? ಆಗ ನೀನು ಅವಳು ಪ್ರೀತಿಸ್ತಾ ಇರ್ಲಿಲ್ವಾ? ಇಲ್ಲ. ಆಗಿದ್ದು ಬರೀ ಫ್ರೆಂಡ್ಶಿಪ್ ತಾನೆ? ಹೌದು. ಅವತ್ತು ಗೂಂಡಾಗಳು ಅವಳ ಮನೆ ಕಳೆಯಕ್ಕೆ ಬಂದಾಗ ನೀನು ಕಾಪಾಡಿದ ತಾನೆ? ಹೌದು. ಬಟ್ಟೆ ಹರಿದಾಗ ಬೇರೆಯವರು ಅವಳ ಮೈ ನೋಡಿದ್ದು ನಿನಗೆ ಇಷ್ಟ ಆಗಿಲ್ಲ ತಾನೆ? ಹೌದು. ಮದ್ವೆ ಮನೇಲಿ ಆಟದಲ್ಲಿ ಗೆದ್ದಾಗ ನೀನು ಅವಳನ್ನ ಅಪ್ರಿಶಿಯೇಟ್ ಮಾಡ್ದೆ ತಾನೆ? ಹೌದು. ಅದಕ್ಕೆ ಕಾರಣ ನಿನ್ನ ಪ್ರೀತಿ ತಾನೆ? ಹೌದು. ಕೃಷ್ಣ, ಗಾಳಿ ನೀರು ಬೆಂಕಿನ ಬೇಕಾದ್ರೂ ಹಿಡಿದಿರ್ಬೋದು, ಆದ್ರೆ ಮನಸ್ಸಲ್ಲಿರೋ ಸತ್ಯನ ಹಿಡಿದಿಡೋಕ್ಕಾಗಲ್ಲ. ಅದ್ರ ವಿರುದ್ಧ ನಡೆಯೋದು ಮನುಷ್ಯತ್ವನೂ ಅಲ್ಲ ಕಣ. ನಿನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅವಳನ್ನು ಪ್ರೀತಿಸ್ತಾ ಇದೆಯಾ, ಅದನ್ನು ತಟ್ಟೆಬಿಸಿ, ನಿನಗೆ ಗೊತ್ತಾಗುತ್ತೆ. ಹನ್ನೆರಡು 8/2005 9 ರಿಂದ 10 ಗಂಟೆಗೆ ನಡೆಯುವ ಶುಭ ಲಗ್ನದಲ್ಲಿ ಸೂರ್ಯಪ್ರಕಾಶ್ ಅವರ ಏಕೈಕ ಪುತ್ರ ಚಿರಂಜೀವಿ ರಾಜಕುಮಾರನಿಗೆ ದಿವಂಗತ ಜನಾರ್ದನ್ ರವರ ಪುತ್ರಿ ಪ್ರಿಯಾಳನ್ನು ಕೊಟ್ಟು ವಿವಾಹ ಮಾಡಲು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ತಾಂಬೂಲ ಬದಲಾಯಿಸ್ಕೊಳ್ಳಿ. ಆಯ್ತಾಯ್ತು. ನೀನ್ ಯಾಕೆ ಇಲ್ಲಿ ಬರಕೋದೆ? ನನ್ 2 ಪ್ರಶ್ನೆಗೆ ಉತ್ತರ ಕೊಡು. ಇನ್ನು ಯಾವತ್ತು ನಾನು ನಿನ್ ಡಿಸ್ಟರ್ಬ್ ಮಾಡಲ್ಲ ಕೃಷ್ಣ. ನನ್ ಪ್ರೀತಿಸ್ತಿದ್ದೀನಿ ಅಂತ ಒಂದೇ ಒಂದ್ ಸರ್ತಿ ಹೇಳು. ನಾನ್ ಜೀವನ ಪೂರ್ತಿ ನಿನಗೋಸ್ಕರ ಕಾಯ್ತಿರ್ತೀನಿ ಕೃಷ್ಣ. ಇಲ್ಲಾಂದ್ರೆ ಯಾರೋ ಕಟ್ಟೋ ತಾಳಿಗೆ ನನ್ ಕುತ್ತಿಗೆ ಕೊಟ್ಟು ನನ್ನ ಹಣೆ ಬರಹಣೆ ಎಷ್ಟು ಅಂತ ಸುಮ್ಮನಾಗ್ಬಿಡ್ತೀನಿ. ಪ್ರಿಯಾ, ಕೃಷ್ಣ, ನಾನು ಹೊಡಿಬೋದು ತಾನೆ? ನಾನು ಹೊಡೆದ್ರೆ ನೀವ್ಯಾರು ಉಳಿಯಲ್ಲ.
ಶೂಟ್ ಮಾಡ್ತೀಯಾ? ಮಾಡು ಮಾಡು. ನೋಡಿದ್ಯಾ, ನಿನ್ನ ಗಣ್ಣಲ್ಲಿರೋ ಬುಲೆಟ್ಗೆ ಈ ಕೃಷ್ಣನ್ ಕಂಡ್ರೆ ಎಷ್ಟು ಹೆದರಿಕೆ ಅಂತ. ನಾನ್ 1000 ಸಲ ನಿಜ ಹೇಳಿದ್ರು ಅದನ್ನೇ ಸುಳ್ಳು ಅಂತ ನೀವು ವಾದಿಸೋದಾದ್ರೆ ಇವತ್ತು ಆ ಸುಳ್ಳನ್ನೇ ಸತ್ಯ ಮಾಡ್ತೀನಿ. ನೀನೇನ ಸತ್ಯ ಮಾಡೋದು? ಇನ್ನೊಂದ್ಸಲಿ ನನ್ನ ತಂಗಿ ಹಿಂದೆ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ರೆ ನಿನ್ನನ್ನು ಈ ಭೂಮಿ ಮೇಲೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ. ಇಷ್ಟು ದಿನ ನನಗೆ ನಿನ್ ತಂಗಿ ಮೇಲೆ ಅಂತ ಭಾವನೆ ಇರಲಿಲ್ಲ, ಆದ್ರೆ ಈಗ ಹೇಳ್ತೀನಿ ಕೇಳೋ. ಇವತ್ತಿಂದ ನಿನ್ ತಂಗಿನೇ ಪ್ರೀತಿಸ್ತೀನಿ, ಅವಳ ಜೊತೆನೆ ಕೊನೆ ತನಕ ಬಾಳ್ತೀನಿ. ಲೇ, ಅವಳು ಸುತ್ತ ಇರೋದು ತ್ರಿಮೂರ್ತಿಗಳ ಕಾವಲು. ಕಳ್ತನದಲ್ಲೂ ನೀನು ಅವಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಿನ್ನ ಪ್ರೀತಿ ಕನಸು. ಕಾಣೋ ಕನಸನ್ನೇ ನನಸು ಮಾಡ್ಕೊಳ್ಳೋನೆ ನಿಜವಾದ ಕನಸುಗಾರ ಅಂತ ನಮ್ಮಣ್ಣ ಹೇಳ್ತಿರ್ತಾರೆ. ಅದನ್ನೇ ನಾನು ಮಾಡ್ತೀನಿ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಮಹಾಭಾರತದಲ್ಲಿ ಆ ಕೃಷ್ಣ ಮಾಡಿಸಿದ್ದು ಧರ್ಮಯುದ್ಧ, ಈ ಕೃಷ್ಣ ಮಾಡೋದು ಪ್ರೇಮಯುದ್ಧ. ಇದನ್ನ ನೀನೇ ಅಲ್ಲ, ಇನ್ಯಾರೇ ಬಂದ್ರು ತಡಿಯಕ್ಕಾಗಲ್ಲ. ಇಷ್ಟು ದಿನ ನನಗೆ ನಿನ್ ತಂಗಿ ಮೇಲೆ ಅಂತ ಭಾವನೆ ಇರಲಿಲ್ಲ, ಆದ್ರೆ ಈಗ ಹೇಳ್ತೀನಿ ಕೇಳೋ. ಇವತ್ತಿಂದ ನಿನ್ ತಂಗಿನೇ ಪ್ರೀತಿಸ್ತೀನಿ, ಅವಳ ಜೊತೆನೆ ಕೊನೆ ತನಕ ಬಾಳ್ತೀನಿ. That fellow's done nothing but stare at you since we arrived. Excuse me. That man on ಅಲ್ಲಿ ನೋಡು. ಪ್ರಿಯಾ, ಏನ್ ಹೇಳ್ದೆ ಕೇಳಿದ್ರೆ ಪಿಕ್ಚರ್ ಬಂದಿದ್ಯಲ್ಲ? ಹೇಳಿದ್ರೆ ನಾವೇ ಅರೇಂಜ್ ಮಾಡ್ತಾ ಇದ್ವಿ ಶೋನ. ಜೊತೆಗೆ ಬೇಕಿದ್ರೆ ನಿಶ್ಚಿತಾರ್ಥ ಆಯ್ತಲ್ಲ, ಆ ಹುಡುಗನ್ನೇ ಕಳಿಸ್ತಾ ಇದ್ವಿ. ನಿಮ್ಮಿಬ್ಬರದು ಫ್ರೆಂಡ್ಶಿಪ್ಪೇ ಇರ್ಬೋದಮ್ಮ, ಆದ್ರೆ ನಾಳೆ ನಿನ್ನ ಮದುವೆ ಮಾಡ್ಕೊಳ್ಳೋ ನೋಡಿದ್ರೆ ಏನ್ ಅನ್ಕೋತಾನೆ? ಬಲವಂತವಾಗಿ ನಡೆದಿರೋ ಎಂಗೇಜ್ಮೆಂಟ್ಗೆ ನಾನು ಯಾಕಣ್ಣ ಹೊಣೆ ಆಗ್ಬೇಕು? ಮದ್ವೆ ಏನಿದ್ರು ಅದ್ ನನ್ ಕೃಷ್ಣನ್ ಜೊತೆಲೆ. ಪ್ರಿಯಾ, ನಮ್ ಸ್ಟೇಟಸ್ ಏನೋ ಅವನ್ ಸ್ಟೇಟಸ್ ಏನು? ತಿನ್ನೋಕ್ ಅನ್ನನು ಉಟ್ಸ್ಕೊಳಕ್ ದಾರಿ ಗೊತ್ತಿಲ್ದಿರ ಅವನು ಇನ್ನು ನಿನಗ ಅನ್ನ ಇರ್ಲಿ, ಸುತ್ಕೊಳ್ಳೋದಕ್ಕೆ 6 ಮೀಟರ್ ಸೀರೆನು ಕೊಡ್ಸಕ್ ಯೋಗ್ತಾ ಇಲ್ಲ ಅವನ್ಗೆ. ನಿನ್ನ ಯಾಕೆ ಸಾಕ್ತಾನೆ? ದುಡ್ದು ಸಂಪಾದನೆ ಮಾಡ್ಸಾಕ್ತಾನೆ. ಪ್ರಿಯಾ, ಇವತ್ತು ಸಮಾಜದಲ್ಲಿ ಹುಡುಗರಿಗೆ ಸಿಕ್ಕೋದು 2 ಕೆಲಸ. ಒಂದು ಪ್ರೀತಿಸೋದು, ಇನ್ನೊಂದು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋದು. ಬಾಮ ಮನೆಗೆ. ಪ್ರೀತಿ ಬಗ್ಗೆ ಏನ್ರ ಅಷ್ಟು ಕಡ್ದಾಗ ಮಾತಾಡ್ತಿದ್ರಾ? ಅದು ಮನೆಗೆ ಹೋಗಿ ಮಾತಾಡ್ರಿ. ಲವರ್ಸ್ ಬಗ್ಗೆ ಇಲಾಖೆ ಮಾತಾಡ್ತೀರಾ? ಪ್ರೀತಿ ಅಂದ್ರೆ ಏನ್ರಿ ಗೊತ್ತು ನಿಮ್ಗೆ? ನಿಮ್ಮಂತ ಹಿರಿಯರು ನೋಡಿ ಮಾಡಿರೋ ಮದ್ವೆಗಳಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ವರದಕ್ಷಿಣೆ ಅದು ಇದು ಅಂತ ದಿನ ಸಾಯ್ತಿರೋದನ್ನ ಕ್ರೈಮ್ ಸ್ಟೋರಿ ನೋಡ್ತಾ ಇಲ್ವಾ? ಇವತ್ ಹೆಣ್ಮಕ್ಳಿಗೆ ಕೂಲಿ ಮಾಡಿ ಆದ್ರೂ 2 ಗಂಜಿ ತಂದು ಹಾಕ್ತಾರದು ಪ್ರೀತಿ ಮದ್ವೆ ಆದವರೇನೆ. ರೇ ಸ್ವಾಮಿ, ಪ್ರಪಂಚದಲ್ಲಿ 7 ಅದ್ಭುತಗಳಿದ್ರು ಜನ ಮಾತಾಡೋದು ತಾಜ್ ಮಹಲ್ ಬಗ್ಗೆನೆ. ಯಾಕೆ ಹೇಳಿ? ಅದರಲ್ಲಿ ಪ್ರೀತಿ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಅಣ್ಣನ್ಗಾಗಿ ತಮ್ಮ ಪ್ರಾಣ ಕೊಡೋದಾಗ್ಲಿ, ತಂಗಿಗಾಗಿ ಅಕ್ಕ ಪ್ರಾಣ ಕೊಡೋದಾಗ್ಲಿ, ತಂದೆ ತಾಯಿಗಾಗಿ ಮಕ್ಕಳು ಪ್ರಾಣ ಕೊಡೋದಾಗ್ಲಿ, ಅಟ್ಲೀಸ್ಟ್ ಒಬ್ಬ ಸ್ನೇಹಿತನಿಗಾಗಿ ಇನ್ನೊಬ್ಬ ಸ್ನೇಹಿತ ಪ್ರಾಣ ಕೊಡೋದಾಗ್ಲಿ ಚರಿತ್ರೆಯಲ್ಲೇ ಇಲ್ಲ. ಆದ್ರೆ ಪ್ರಪಂಚದಲ್ಲಿ ಪ್ರೀತಿಗೋಸ್ಕರ ಪ್ರಾಣ ಕೊಟ್ಟಿರೋ ಪ್ರೇಮಿಗಳ ಇತಿಹಾಸನೇ ಇದೆ. ಅರ್ಥ ಮಾಡ್ಕೊಳ್ಳಿ. ಏ ಸ್ವಾಮಿ, ಹೇಳಿದ ಅರ್ಥ ಆಯ್ತಾ? ದಯವಿಟ್ಟು ಕಳಿಸ್ಕೊಳ್ಳಿ. ಅಣ್ಣ ಅಣ್ಣ, ಪ್ರಿಯಾ ಹಾಗೆ ಹೋಗ್ತಾ ಇದ್ದಾಳೆ ನೋಡು. ಪ್ರಿಯಾ, ಏನಣ್ಣ? ಏನಮ್ಮ, ನಿನ್ನ ದೃಷ್ಟಿಲಿ ನಾವಿನ್ನು ಅಣ್ಣಂದ್ರ ಸ್ಥಾನದಲ್ಲೇ ಇದೀವ? ಪ್ರೀತಿ ಬಗ್ಗೆ ಊರವರೆಲ್ಲ ಉದ್ದುದ್ದ ಭಾಷಣ ಮಾಡ್ತಿರ್ಬೇಕಾದ್ರೆ ನಿನ್ನ ಎದುರುಗಡೆ ನಿಂತಿದ್ದವರು ನಿಮ್ಮ ಅಣ್ಣಂದ್ರು ಅಂತ ನಿಂಗೆ ಗೊತ್ತಾಗ್ಲಿಲ್ವಾ?
ಮದುವೆ ಆದ್ಮೇಲೂ ಗಂಡನ ಹೆಸರು ಹೇಳೋದಕ್ಕೆ ನಾಚಿಕೆ ಪಡುವಂತ ಹೆಣ್ಮಕ್ಳಿರೋ ಈ ಮನೆಯಲ್ಲಿ ಒಬ್ಬನ ಜೊತೆ ನಿಶ್ಚಿತಾರ್ಥ ಆಗಿ ಇನ್ನೊಬ್ಬನ ಜೊತೆ ಓಡಾಡೋ ನಿನ್ನಂತ ಹೆಣ್ಮಕ್ಳಿದಾಳೆ ಅಂದ್ರೆ ನಿಜವಾಗ್ಲೂ ನಾಚಿಕೆ ಪಡ್ಬೇಕಾಗತ್ತಮ್ಮ. ಅಣ್ಣ, ಇದ್ದಿದ್ದನ್ನ ನೇರವಾಗಿ ಹೇಳಬೇಕು, ಬಂದಿದ್ದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಹಾಗಂತ ನೀವ್ ತಾನೇ ಹೇಳಿದ್ದು. ಬೇಸ್ ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಮಕ್ಳನ್ನ ಹೆಗ್ಲ ಮೇಲೆ ಕೂರ್ಸ್ಕೊಂಡ್ ಪ್ರೀತಿ ಮಾಡು, ಬೆಳಿತಾ ಬೆಳಿತಾ ಪಕ್ಕದಲ್ಲಿ ಕೂರ್ಸ್ಕೊಂಡ್ ಪ್ರೀತಿ ಮಾಡು ಅಂತಾರೆ. ಆದ್ರೆ ನಿಮ್ಗೆ ಅದೆರಡರ ವ್ಯತ್ಯಾಸನೂ ಗೊತ್ತಿಲ್ಲದೆ ಪ್ರೀತಿ ಮಾಡಿದ್ರೆ ಈಗ ಅವಳು ನಿಮ್ಮ ಹೆಗ್ಲ ಮೇಲೆ ಕೂತಿದ್ದಾಳೆ, ಅನುಭವಿಸಿ. ನಿನಗೆ ನಮ್ಮ 18 ವರ್ಷದ ಪ್ರೀತಿಗಿಂತ ನಿನ್ನೆ ಮೊನ್ನೆ ಬಂದ ಅಪ್ಪರ್ಕಿ ನನ್ ಮಗ ಹೆಚ್ಚಾಗೋದು ನನಗೆ. ಅಣ್ಣ, ನೀವ್ ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ಕೃಷ್ಣನ್ ಬಗ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಏನೇಂದೆ? ನೀವು ಅವಳ ಮೇಲೆ ಕೈ ಮಾಡೋಕ್ಕೆ ಯಾವ ಅಧಿಕಾರನೂ ಇಲ್ಲ. ಅಮ್ಮ, ನಮ್ಗಿರೋದು ಒಬ್ಳೆ ತಂಗಿ, ಅವಳೇ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ದು ಇದಕ್ಕೆನಾ? ಅವಳು ಮಾತಾಡ್ತಾರ ಸರಿನೇನಮ್ಮ? ಚಿಕ್ಕ ವಯಸ್ಸಿಂದಲೂ ಅವಳಿಗೆ ಬೇಕಾದನ್ನ ನಿನ್ಗಿಷ್ಟ ಇದೆಯೋ ಇಲ್ವೋ ಅಂತ ಕೇಳ್ತಿದ್ದು ನೀವು ಮದುವೆ ವಿಷಯದಲ್ಲಿ ಯಾಕೆ ಅವಳ ಅಭಿಪ್ರಾಯ ಕೇಳಿಲ್ಲ? ಹಾಗಂತ ಅವಳು ತಪ್ಪಾರಿಲಿ ಹೋಗ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ನಿಂತಿರೋ ಅಂತ್ಯಮ್ಮ? ಲೋ, ನಿಮ್ಮನ್ನೆಲ್ಲ ಒಂದು ಮಾತು ಕೇಳ್ತೀನಿ, ನೀವು 3 ಜನ ಒಳ್ಳೆಯವ್ರೇನ್ರು? ಹೌದಮ್ಮ. ನಿಮ್ಮಂತ 3 ಒಳ್ಳೆ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿರೋ ನಾನು ಒಂದು ಕೆಟ್ಟ ಹೆಣ್ಣು ಮಕ್ಕಳಿಗೆ ಹೇಗೋ ಜನ್ಮ ಕೊಡ್ತೀನಿ? ಹೆಣ್ಣು ಹುಟ್ಟಿದಾಗ ಹೆತ್ತೋರ್ ಮಾತನ್ನ, ಕೈ ಹಿಡಿದಾಗ ಗಂಡನ್ ಮಾತನ್ನ, ವಯಸ್ಸಾದ್ಮೇಲೆ ಮಕ್ಕಳ ಮಾತನ್ನ ಕೇಳ್ಬೇಕು ಅಂತ ದಿಗ್ಬಂಧನ ಹಾಕಿದ್ರೆ ಅವಳ ಮಾತನ್ನ ಯಾರೋ ಕೇಳ್ತಾರೆ. ಮೊದಲು ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ, ಅವಾಗ ಯಾರ ಮರ್ಯಾದೆನೂ ಹಾಳಾಗಲ್ಲ. ಅಣ್ಣ, ನಾನ್ ಪ್ರೀತಿಸ್ತಿರೋದು ನಿಜ. ಹಾಗೆ ನಿಮ್ಗೆ ಕೃಷ್ಣನ್ ಕಂಡ್ರೆ ಇಷ್ಟ ಇಲ್ಲ ಅಂತಾನೂ ನನಗೆ ಗೊತ್ತಿದೆ. ಆದ್ರೆ ನಿಮ್ಗೊಂದು ಮಾತು ಹೇಳೋಕೆ ನಾನು ಇಷ್ಟಪಡ್ತೀನಿ. ನಮಗೆ ಯಾರನ್ನ ಕಂಡ್ರೆ ಇಷ್ಟ ಇರಲ್ವೋ ಅವ್ರಿಗೆ ನಮ್ಮನೇಲಿ ಜಾಗ ಕೊಡೋಕು ನಾವು ಇಷ್ಟಪಡಲ್ಲ. ಹಾಗೆ ನನಗೆ ಯಾರು ಇಷ್ಟ ಇಲ್ವೋ ಅವ್ರಿಗೆ ಹೇಗೆ ನನ್ನ ಹೃದಯದಲ್ಲಿ ನನ್ನ ಜಾಗ ಕೊಡೋದು? ಅಣ್ಣ, ನಾನು ಅಪ್ಪ ನೋಡದೆ ಇದ್ರು ನಿಮ್ ಪ್ರೀತಿ ನನಗೆ ಅಪ್ಪ ಇಲ್ಲ ಅನ್ನೋ ಕೊರತೆ ನನ್ನ ನೀಗಿಸ್ತು. ನನ್ನ ಪಾಲಿಗೆ ನೀವು ಬರೀ ಅಣ್ಣಂದ್ರಲ್ಲ ಅಣ್ಣ, ಅದಕ್ಕಿಂತ ಎತ್ತರವಾದ ಸ್ಥಾನದಲ್ಲಿದ್ದೀರಾ. ನಿಮಗಿಷ್ಟ ಇಲ್ಲದೆ ಇರೋನು ನನಗೂ ಬೇಡ. ಹಾಗಂತ ನೀವು ನೋಡಿದ ಹುಡುಗ ನನಗೆ ಬೇಕು ಅಂತಲ್ಲ. ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ನಾನು ನಡೆಯೋಲ್ಲ. ದಯವಿಟ್ಟು ನನ್ನಿಷ್ಟಕ್ಕೆ ವಿರುದ್ಧವಾಗಿ ನೀವು ನಡಿಬೇಡಿ. ಬೇಕಾದ್ರೆ ಸಾಯೋವರೆಗೂ ನಿಮ್ ತಂಗಿಯಾಗೆ ಇದ್ಬಿಡ್ತೀನಿ. ನೋಡಿದ್ರೇನ್ರು, ಅಣ್ಣಂದ್ರಿಗೋಸ್ಕರ ತನ್ನ ಪ್ರೀತಿನೇ ತ್ಯಾಗ ಮಾಡೋಕ್ ಸಿದ್ಧವಾಗಿದ್ದಾಳೆ. ಅವಳಿಗೇನೋ ನೀವು ಮಾಡಿದ್ದೀರಾ? ಕಡೆ ಪಕ್ಷ ನಿಮ್ ಒಣ ಪ್ರತಿಷ್ಠೆಯನ್ನ ಬಿಟ್ಟು ಅವಳ ಆಸೆನ ಈಡೇರಿಸಿ. ಅಣ್ಣಂದ್ರೆ ತನ್ನ ದೇವ್ರು ಅಂತ ಅನ್ಕೊಂಡಿರೋ ಅವಳ ನಂಬಿಕೆನ ಉಳಿಸ್ಕೊಳ್ರು.